ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಟಿ ನರಸೀಪುರದ ತುಂಬಲ ಅನ್ನೋ ಗ್ರಾಮದಲ್ಲಿ ಇರತಕ್ಕಂಥ ಕಂಬದ ರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ 2 ರೋಡ್ ಸಿಗುತ್ತೆ ಕಾಡು ಮಧ್ಯೆ ಹೋದಾಗ. ಇಲ್ಲಿ ಎಡಗಡೆ ಎಲ್ಲ ಬಲಗಡೆಗೆ ಹೋಗಬೇಕು. ಈ ರೋಡಲ್ಲಿ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಸುತ್ತಮುತ್ತ ಹಚ್ಚ ಹಸಿರಿನ ನಡುವೆ ದೊಡ್ಡದಾದಂಥ ನೀಲಗಿರಿ ಮರಗಳ ನಡುವೆ ಈ ರೋಡಲ್ಲಿ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಹೋಗೋಣ. ದೇವಸ್ಥಾನ ಹೇಗಿದೆ, ಅಲ್ಲಿನ ಆಚರಣೆಗಳೇನು, ಪ್ರತಿಯೊಂದು ತೋರಿಸ್ತೀನಿ. ಬನ್ನಿ ಹೋಗೋಣ. ಕೋಟೆ ಇದೆ, ಅಲ್ಲಿ ಕಾಣಿಸ್ತಿದೆ ನೋಡಿ ಬೆಟ್ಟ. ಗೈಸ್ ನೋಡಿ, ಇದೇ ಕಂಬದ ರಾಮ ಸ್ವಾಮಿ ಟೆಂಪಲಿನ ಹೋಗುವಂಥ ಜಾಗ. ಮೆಟ್ಲಿದೆ, ಹತ್ಕೊ ಹೋಗ್ಬೇಕು. ಬೆಟ್ಟ ಸುತ್ತಮುತ್ತ ಇಲ್ಲೇನೋ ಫಂಕ್ಷನ್ ಮಾಡ್ತಾ ಇದ್ದಾರೆ ಇವತ್ತು. ಜೈ ಬಜರಂಗಬಲಿ. ತುಂಬಲ ಗ್ರಾಮ ಏನೋ ಒಂದು ಮಾಡ್ತಾ ಇದ್ದಾರೆ ಫಂಕ್ಷನ್. ಶ್ರೀ ಕಂಬದ ರಾಮದೇವರ ಭವನ, ತುಂಬಲ ಗ್ರಾಮ, ಟಿ ನರಸೀಪುರ, ಮೈಸೂರು ಜಿಲ್ಲೆ. ಹಾಯ್ ಗೈಸ್, ನೋಡಿ ಮೆಟ್ಲು. ಇಲ್ಲಿ ಸುಮಾರು 360 ಮೆಟ್ಲುಗಳಿದೆಯಂತೆ. ಇದನ್ನ ಹತ್ಕೊಂಡು ಮೇಲೆ ಹೋಗ್ಬೇಕು. ನೋಡಿ ಮೇಲಿಂದ ಏನ್ ಚೆನ್ನಾಗಿದೆ. ಸುತ್ತಮುತ್ತ ಬರೀ ನೀಲಗಿರಿ ಮರಗಳೇ ಇವೆ. ಬಂಡೆಗಳು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ. ಗೈಸ್, ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ರಾಮನ ಪ್ರತಿಮೆನ ವಸಿಷ್ಠ ಮಹಾಮುನಿಗಳು ಇಲ್ಲಿ ಪ್ರತಿಷ್ಠಾಪಿಸಿದ್ರು ಅಂತೇಳಿ ನಮಗೆ ತಿಳಿದು ಬರುತ್ತೆ. ಈ ಒಂದು ಜಾಗಕ್ಕೆ ರಾಮ ವನವಾಸದಂಥ ಸಂದರ್ಭದಲ್ಲಿ ರಾಮ ಮತ್ತು ಸೀತೆ ಇಬ್ಬರು ಕೂಡ ಈ ಜಾಗಕ್ಕೆ ಬಂದಿದ್ರಂತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಅವರಿಬ್ಬರು ಮದುವೆ ಆದಂಥ ಸಂದರ್ಭದಲ್ಲಿ ಈ ಒಂದು ಜಾಗಕ್ಕೆ ಭೇಟಿ ನೀಡಿದರು ಅಂತೇಳಿ ತಿಳಿದು ಬರುತ್ತೆ ನಮಗೆ. ಅಂಥ ವಿಶೇಷವಾದಂಥ ಜಾಗ ಈ ಕಂಬದ ರಾಮಸ್ವಾಮಿ ಸನ್ನಿಧಿ. ಬನ್ನಿ ನೋಡೋಣ ಹೇಗಿದೆ. ಹೇಗಿದೆ ಈಗ ಮೆಟ್ಲು ಹತ್ತುತ್ತಾ ಇಲ್ಲಿ ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಒಂದು ಪಾಯಿಂಟ್ ಮಾಡಿದ್ದಾರೆ. ಫುಲ್ ರೌಂಡಕ್ಕೆ ಇಲ್ಲಿ ನಿಂತ್ಕೊಂಡು ನೋಡ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸ್ತು. ಈಗ ಹೆಂಗ್ ಕಾಣಿಸ್ತಿದೆ ನೋಡಿ ಇದು. ವಾವ್, ನೋಡಿ ಇಲ್ಲೊಂದು ರೌಂಡ್ ಇದೆ. ಗಣೇಶಪ್ಪ, ಕುಡಿಯುವ ನೀರಿನ ಸರಬರಾಜು. ಇನ್ನು ಸ್ವಲ್ಪ ದೂರ ಅಷ್ಟೇ ಸಿಕ್ತು. ನೋಡೇನೇನು ಚೆನ್ನಾಗೈತಲ್ಲ. ಈ ರೀತಿ ರೌಂಡಕ್ಕೆ ಅಲ್ಲಲ್ಲಿ ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಂತ ಮಾಡಿದ್ದಾರೆ, ಅಥವಾ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ, ಎಲ್ಲದಕ್ಕೂ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾವು ರಾಮದೇವರ ಬೆಟ್ಟಕ್ಕೆ ಹೋಗಿದ್ದಾಗ ನಿಮಗೆ ಚತುರ್ಭುಜ ರಾಮ ತೋರಿಸಿದ್ದೆ ಅಲ್ಲ, ಅದೇ ತರ ಚತುರ್ಭುಜ ಇರತಕ್ಕಂಥ ರಾಮ ಈ ಒಂದು ಜಾಗದಲ್ಲೂ ಕೂಡ ಇದ್ದಾನಂತೆ. ಬನ್ನಿ ನೋಡೋಣ.
ಬಂತು ಬಂತು. ಅದೇ ನೋಡಿ ಟೆಂಪಲ್. ವಾವ್. ಓಹ್, ನಮ್ ಜನ ಎಲ್ಲಿ ಏನೇ ಬಿಟ್ರು ಈ ತರ ಮಾತ್ರ ಬಿಡಲ್ಲ ನೋಡಿ. ಬಬ್ಲು ಲಾವ್ಸ್ ಚಿನ್ನು ಚುನ್ನಿ, ಜೆ ಲಾವ್ಸ್ ಮೇಲ. ಅಯ್ಯೋ ವ್ಯಾಟ್ಸ್ ಪ್ರೀತಿ. ಯಾವ ದೇವಸ್ಥಾನ ಆದ್ರೂ ತಗೋ, ಯಾವ ಬಂಡೆ ಆದ್ರೂ ತಗೋ, ಬರೀ ಲವರ್ಸ್ ನೇಮೇ ಇರ್ತದೆ. ಓಹ್, ಒಡ್ಕಲ್ ರಂಗನಾಥ ಸ್ವಾಮಿ ಸನ್ನಿಧಿ, ಅದು ಕೂಡ ಇಲ್ಲಿಗೆ ಕಾಣಿಸ್ಬೋದು ನೋಡಿ. ಒಡ್ಡಗಲ್ಲು ರಂಗನಾಥ ಸ್ವಾಮಿ. ಯಾರು ಇದ್ದಾರೆ? ಬಾಗಿಲು ಓಪನ್ ಇದೆ. ಗುರುಗಳೇ, ಇವತ್ತು ಪೂಜೆ ಇದೆ ಗುರುಗಳೇ. ಹಾ ಹಾ, ಏನ್ ಫಂಕ್ಷನ್ ಗುರುಗಳೇ? ಹಾ ಹಾ, ಅದಕ್ಕೆ ಮಾಡ್ಕೊಳ್ತೀನಿ. ಫೋಟೋ ತೆಗಿಯಲ್ಲ ಗುರುಗಳೇ. ಇಲ್ಲಿ ಬಿಳಿದು ಕಲ್ಲಿರುತ್ತಂತೆಲ್ಲ ಮಸ್ ಆ ಕಡೆ. ಓಕೆ ಗುರುಗಳೇ. ಅಲ್ಲಿ ಹೊಸದುರ್ಗದಲ್ಲಿ ಒಂದ್ ಕಡೆ ಇದೆ, ರಾಮದೇವ್ರ ಬೆಟ್ಟದಲ್ಲಿ. ಗೈಸ್, ಇಲ್ಲಿ ವಿಶೇಷ ದಿನಗಳಲ್ಲಿ ಪೂಜೆಗಳಿರುತ್ತಂತೆ. ಆದರೂ ಯಾರಾದರೂ ಏನಾದರೂ ಅರ್ಸ್ಕೊಂಡಿದ್ರೆ ಅಥವಾ ನಾಮಕರಣ ಆ ಥರ ಏನಾದರೂ ಫಂಕ್ಷನ್ ಇದ್ದರೆ ಇವ್ರಿಗೆ ಹೇಳಿದ್ರೆ ಬಂದು ಬಾಗಿಲು ತೆಗೆದು ಪೂಜೆ ಮಾಡಿಕೊಟ್ಬಿಟ್ಟು ಹೋಗ್ತಾರಂತೆ. ಇವರು ಬೇರೆ ಕಡೆ ಕೆಲಸ ಮಾಡೋದ್ರಿಂದ ಇಲ್ಲಿ ದಿನ ಏನಿರೋದ್ರಿಲ್ಲ, ಅವ್ರಿಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ಬಂದು ಪೂಜೆ ಮಾಡಿಕೊಡ್ತಾರಂತೆ. ವಾವ್. ಹಾ, ಹೋಗ್ತೀನಿ. ಕ್ರೇಜಿ ರಿಚ್. ವಾವ್, ಬಂಡೆ ನೋಡಿದೆ ಹೆಂಗೈತೆ. ಎರಡು ಬಂಡೆಗಳು, ಸೆಂಟ್ರಲ್ ಒಂದು ಏನ್ ಸಣ್ಣ ಬಂಡೆ. ಬನ್ನಿ ಗೈಸ್, ವ್ಯೂ ನೋಡಿ ಇಲ್ಲಿ ಹೆಂಗ್ ಕಾಣಿಸ್ತೈತೆ. ಸಕ್ಕತ್ತಾಗೈತೆ. ಈ ಎಲ್ಲ ಹೊಲ ಉತ್ತಿರೋದು ಏನ್ ಮಸ್ತ್ ಆಗೈತೆ ಅಲ್ಲಿ, ಎಲ್ಲಿಂದ ಎಲ್ಲವರೆಗೂ. ವಾವ್, ಯಾವ್ದೋ ಕೆರೆ ಸಕ್ಕತ್ತ ಕಾಣಿಸ್ತಿದೆ. ಗೈಸ್, ಈಗ ಕೆಳಗಡೆ ಎಲ್ಲೋಗ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ರಾಮ ಮತ್ತೆ ಸೀತೆ ಎಲ್ಲ ಇಲ್ಲಿ ಬಂದಿದ್ದಾಗ ಸೀತೆ ಮೊಸರು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಕಾಲಿಗೆ ಎಡಬಿ ಬಿದ್ರಂತೆ. ಆಗ ಮೊಸರು ಎಲ್ಲೆಲ್ಲಿ ಚೆಲ್ತೋ ಆ ಜಾಗ ಎಲ್ಲ ಇನ್ನೂ ವೈಟ್ ಆಗೇ ಇದೆಯಂತೆ. ಅದನ್ನ ತೋರಿಸ್ತೀನಿ ಬನ್ನಿ.
ಹೇಗಿದೆ ಅಂತ. ಮತ್ತೆ ಅಲ್ಲಿ ಯಾವುದೇ ಸಂದರ್ಭದಲ್ಲಿ ನೀವು ಬಂದರೂ ಕೂಡ ಆ ಜಾಗ ಕೂಲ್ ಆಗಿರುತ್ತಂತೆ. ಬನ್ನಿ ಈಗ ಅದನ್ನ ನೋಡಕ್ಕೆ ಹೋಗ್ತಾ ಇರೋದು. ಬಸವಣ್ಣ ಇದ್ದಾರೆ ಇಲ್ಲಿ. ವಾವ್, ಏನೈತೆ ಗುರು, ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್, ಸಕ್ಕತ್ತಾಗೈತೆ ನೋಡಿ. ಬನ್ನಿ, ಆ ಮೊಸರು ಚೆಲ್ದಂತ ಜಾಗ ಮಾತ್ರ ಈಗ ವೈಟ್ ಆಗಿದೆ ನೋಡಿ. ಇಲ್ಲೆಲ್ಲ ಕಲ್ಲು ಯಾವ ಕಲರ್ ಇದೆ, ಆದ್ರೆ ಮೊಸರು ಚೆಲ್ದಂತ ಜಾಗ ಮಾತ್ರ ಯಾವ ಕಲರ್ ಇದೆ ತೋರಿಸ್ತೀನಿ ಬನ್ನಿ. ನೋಡಿ, ಇದೆ ಆ ಒಂದು ಜಾಗ ನೋಡಿ. ಎಲ್ಲೆಲ್ಲ ಇಷ್ಟು ಮಾತ್ರ ಎಷ್ಟು ವೈಟ್ ಆಗಿದೆ. ಸೀತಾಮಾತೆ ಮೊಸರು ತಗೋಗ್ತಿರ್ಬೇಕಾದ್ರೆ ಮೊಸರು ಚೆಲ್ದಾಗ ಇದು ವೈಟ್ ಕಲರ್ ಆಯ್ತಂತೆ. ಮೊಸರು ಎಲ್ಲೆಲ್ಲಿ ಬಿತ್ತು ಅಲ್ಲೆಲ್ಲ ವೈಟ್ ಕಲರ್ ಇದೆ ಅಂತೆ. ಅದು ಈ ಒಂದು ಜಾಗ ಏನ್ ಚೆನ್ನಾಗಿದೆ ಅಲ್ವಾ. ನೀವು ಅಂಬೆಗಾಲ ಕೃಷ್ಣ ಈ ಚನ್ನಪಟ್ಟಣ ರೋಡಲ್ಲಿ ಒಂದು ಇದೆಯಲ್ಲ, ಅಲ್ಲಿ ನೋಡಿದಿರಾ? ಅದು ಬಿಟ್ರೆ ಇಲ್ಲಿ ಏನ್ ಚೆನ್ನಾಗಿದೆ ಕೃಷ್ಣ, ಅಂಬೆಗಾಲ ಕೃಷ್ಣ. ಗೈಸ್, ಈ ಒಂದ್ ಜಾಗದಲ್ಲಿ ನೀವು ಯಾವ ಟೈಮಲ್ಲಿ ಬಂದ್ರು ಕೂಡ, ಬೇಸಿಗೆ ಇರ್ಲಿ, ಚಳಿಗಾಲ, ಮಳೆಗಾಲ, ಯಾವಾಗ ಬಂದ್ರು ಕೂಲ್ ಆಗೇ ಇರುತ್ತೆ ಈ ಒಂದ್ ಜಾಗ. ಎಷ್ಟು ತಣ್ಣಗಿದೆ ಗೊತ್ತಾ. ವಾವ್, ಇದೆಲ್ಲೆಲ್ಲಿ ವೈಟ್ ಇದೆಯೋ ಅಲ್ಲೆಲ್ಲ ಮೊಸರು ಬಿದ್ದಾಗ ವೈಟ್ ಆಯ್ತು ಅಂತ ಹೇಳ್ತಾರೆ ನೋಡಿ. ಇಲ್ಲಿವರೆಗೂ, ಅಲ್ಲಿಂದ ಇಲ್ಲಿವರೆಗೂ ಮಾತ್ರ ಮೊಸರು ಚೆಲ್ಲಿ ಆಗಿರ್ತಕ್ಕಂಥದ್ದು. ವಾವ್, ಚೆನ್ನಾಗಿದೆ ಅಲ್ಲ. ವಾವ್, ವ್ಯೂ ನೋಡಿ ಹೆಂಗೈತೆ. ಅಲ್ಲೊಂದು ಕೆಳಗೊಂದು ವ್ಯೂ ಪಾಯಿಂಟ್ ಇದೆ ಅಂತ, ಬನ್ನಿ ಅವಾಗ ತೋರಿಸ್ತೀನಿ. ಚತುರ್ಭುಜ ರಾಮ. ವಾಹ್, ಮಸ್ತ್ ಇದೆ ಅಲ್ಲ ಪ್ಲೇಸ್ ಮಾತ್ರ. ಚಿಂದಿ ಕೆಳಗೂ ಜಾಗ ಇದೆ. ಇಲ್ಲಿ ಕೆಳಗಡೆ ನಡ್ಕೊ ಹೋಗ್ತಾರಲ್ಲ, ಕೆಳಗಡೆ ಇಳಿಯೋದಕ್ಕೆ ಜಾಗ ಇದು. ಮೆಟ್ಲಿದೆಯಲ್ಲ, ನಾವು ಮೆಟ್ಲತ್ ಬಂದ್ವೆಲ್ಲ, ಕಾಲ್ನಡಿಗೆಗೆ ಇಳಿಬೇಕು ಅಂದ್ರೆ ಇಲ್ಲಿ ಇಳಿಬೋದು ನೋಡಿ. ಅದು ಕರೆಕ್ಟಾಗಿ ಅಲ್ಲಿಗೆ ಹೋಗುತ್ತೆ. ನಡ್ಕೊಂಡ್ರೆ ಈಸಿಯಾಗಿ ಆರಾಮಾಗಿ ಇಳಿಬೋದು. ಹೆಂಗೈತೆ ವ್ಯೂ. ವಾವ್, ಇಲ್ಲಿ ರಾಮನ್ಗೆ ಚತುರ್ಭುಜ ಹೇಗ್ ಬಂತು ಅಂತ ಹೇಳೋದಕ್ಕೆ ಒಂದ್ ಸಣ್ಣ ಕಥೆ ಹೇಳ್ತಾರೆ. ಏನಂತ ಹೇಳಿದ್ರೆ, ಪರಶುರಾಮ ಮತ್ತೆ ರಾಮ ಇಬ್ರು ಕೂಡ ಒಂದು ಸಲ ಮುಖಾಮುಖಿ ಆದಾಗ ರಾಮ ಹೇಳ್ತಾರಂತೆ, ನನ್ಗೆ ಯಾವುದೇ ಆಯುಧಗಳಿಲ್ಲ ಯುದ್ಧ ಆಡೋದಕ್ಕೆ ಅಂತೇಳಿ. ಆಗ ಇಂದ್ರನ ತಪಸ್ ಮಾಡಿದಾಗ ಇಂದ್ರದೇವ ಶಂಖ ಚಕ್ರ ಗದಾಸ್ತ ಏನ್ 4 ಕೇಳ್ತೀರಿ, ಆ 4 ಭುಜಗಳನ್ನ ಕೊಟ್ನಂತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಚತುರ್ಭುಜ ಇದೆ ಅಂತೇಳಿ ಗೊತ್ತಾಗುತ್ತೆ ರಾಮನ್ಗೆ. ಇಲ್ಲಿ ರಾಮನ್ ಕಂಬದ ರೂಪದಲ್ಲಿ ನಮ್ಗೆ ದರ್ಶನ ಕೊಡ್ತಾನೆ. ನೋಡಿದ್ರಲ್ಲ, ಅದೇ ರಾಮ ಮತ್ತೆ ಸೀತಾಮಾತೆ. ಇದಂತೂ ಚೆನ್ನಾಗಿದೆ. ವಾವ್, ನೋಡಿ ಇಲ್ಲೆಲ್ಲ ಸ್ವಲ್ಪ ಬೆಚ್ಚಗಿದೆ, ಬಟ್ ಅಲ್ಲಿ ಏನ್ ಕೋಲ್ಡ್ ಇದೆ ಗೊತ್ತಾ. ಕಾಲು ಇಟ್ರೆ ವಾವ್, ಸಕ್ಕತ್ತಾಗಿ ಕಾಣಿಸ್ತೆ. ಇಷ್ಟಾಗ್ಲ ವೈಟ್ ಕಲರ್. ಇದು ಈಗಿಂದಲ್ಲ, ಎಷ್ಟೋ ವರ್ಷಗಳಿಂದ ಹೀಗೆ ಇದೆ ಅಂತೆ. ವಾವ್, ಮಸ್ತ್ ಇದೆ, ಮಸ್ತ್ ಮಸ್ತ್. ವಾವ್, ಇಲ್ಲಿಂದ ನೋಡಿ
ಸಾಕಾಗೈತೆ. ಅಷ್ಟ ಸುಮ್ಮನೆ ಇಲ್ಲಿ ಕುತ್ಕೊಂಡ್ರೆ ಏನ್ ತಣ್ಣಗಿದೆ ಗೊತ್ತಾ. ವಾವ್, ಇದು ಬಂದು ಫೀಲ್ ಮಾಡಿದಾಗೆ ಗೊತ್ತಾಗೋದು. ತುಂಬಾ ಚೆನ್ನಾಗೈತೆ. ನೇಚರ್ ಅಂತೂ ನೆಕ್ಸ್ಟ್ ಲೆವೆಲ್. ಏನೇ ಇದ್ರು ಏನೇ ಆದ್ರೂ ನೇಚರ್ ಕೊಡೋ ಖುಷಿ ಯಾರು ಕೊಡಕ್ಕೂ ಸಾಧ್ಯ ಇಲ್ಲ ಅಲ್ವಾ ಗಾಯ್ಸ್. ಸೂಪರ್ ಆಗಿದೆ ಮಾತ್ರ. ಇಲ್ಲಿ ಕಾಣಿಸ್ತಿದೆ ನೋಡಿ, ವಡ್ಡಕಲ್ಲು ರಂಗನಾಥ ಸ್ವಾಮಿ ಗೋಪುರ. ಐ ಥಿಂಕ್ ಇದೆ ವಡ್ಡಕಲ್ ರಂಗನಾಥ ಸ್ವಾಮಿ ಬೆಟ್ಟ. ವಾವ್ ಗೈಸ್ ನೋಡಿ, ಪ್ರಸಾದ ಕೊಟ್ರು. ಪ್ರಸಾದ ತಿನ್ನೋಣ ಬನ್ನಿ. ಗೈಸ್ ಮುಗೀತು, ಒಳ್ಳೆ ದರ್ಶನ ಆಯ್ತು, ಒಳ್ಳೆ ವ್ಯೂ ಪಾಯಿಂಟ್ ನೋಡಿದೆ, ಪ್ರಸಾದ ಕೂಡ ಕೊಟ್ರು, ತಿಂದೆ, ಚೆನ್ನಾಗಿತ್ತು. ಈಗ ಹೋಗ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಾಯ್ತು ದೇವಸ್ಥಾನ. ಇಲ್ಲಿ ಬಂದಿದ್ದು ಎಕ್ಸ್ಪೀರಿಯನ್ಸ್ ಸೂಪರ್. ಈ ತರ ಏನಾದ್ರೂ ಒಂದು ಬಂದು ನೋಡಿದಾಗ ಒಳ್ಳೆ ಖುಷಿ ಆಗುತ್ತೆ. ವಾವ್, ನೋಡಿ ಇಲ್ಲಿ ಹೆಂಗಿದೆ ಡೌನ್ ಫುಲ್ಲು. ಗೈಸ್, ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.